ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಮೊದಲಿನ ಬ್ಲಾಗ್ಗೆ ಸ್ವಾಗತ. ಫಸ್ಟ್ ಬ್ಲಾಗ್ ಎಂತ ಮಾಡಲಿ, ಯಾವುದರ ಬಗ್ಗೆ ಮಾಡಲಿ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಜೂನ್ 17 ನನ್ನ ಜೀವನದ ವೆರಿ ಸ್ಪೆಷಲ್ ಪರ್ಸನ್ ಬರ್ಡೇ ಇತ್ತು. ಸಂಪ್ರೀತಾ ಅಂತ ಒಂದು ಮುದ್ದಾಗಿರೋ ಮುದ್ದು ಪಾಪು. ಅದು 4 years ಬ್ಯಾಕ್ ನನ್ನ ಒಂದು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ಗೆ ಜಾಯ್ನ್ ಆಗಿರ್ತಾಳೆ. ಹಾಗೆ ತುಂಬ ಚಂದ ಪ್ರಾಕ್ಟೀಸ್ ಮಾಡಿ ಎಲ್ಲವನ್ನು ಡ್ರೀಮ್ ಕಮ್ ಟ್ರೂ ಮಾಡಿಕೊಂಡಿರೋ ಹುಡುಗಿ ಅದು. ಸಂಪ್ರೀತಾ ಒಂದು ಪುಟಾಣಿ ಜೊತೆಗೆ ಒಂದು ಚಿಕ್ಕ ಹುಡುಗಿ. ನನ್ನ ಕ್ಲಾಸಸ್ ಮೂಲಕ ನನ್ನ ಜೀವನಕ್ಕೆ ತುಂಬ ಹತ್ತಿರವಾದ ಹುಡುಗಿ ಅದು. ಇವತ್ತು ನಮ್ಮ ಮನೆಯ ಪುಟಾಣಿ ಅಂತಲೇ ಹೇಳ್ಬೋದು. ಸ್ಟೂಡೆಂಟಾಗಿ ಬಂದು ನನ್ನ ಸ್ವಂತ ತಂಗಿ ಥರ ಆಗಿಬಿಟ್ಟಿದ್ದಾಳೆ. ಇವತ್ತು ಸಂಪ್ರೀತನ ಬರ್ಡೇ. ಐ ಕಾಲ್ ಇಟ್ ಸಂಪು ಬರ್ಡೇನ ಯಾವ ರೀತಿ ನಾನು ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಂಪು ಇವಾಗ ಬಂದಳು. ಅವಳನ್ನ ಕರ್ಕೊಂಡು ಒರಾಯನ್ ಮಾಲ್, ನಮ್ಮ ಮನೆ ಪಕ್ಕದಲ್ಲಿರೋ ಒರಾಯನ್ ಮಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳ ಬರ್ಡೇಗೆ ಅಂತಲೇ 1-2-3 months ಬ್ಯಾಕಿಂದ ನಾನು ಸ್ವಲ್ಪ ಸೇವಿಂಗ್ಸ್ಗಳನ್ನ ಮಾಡ್ತಾ ಇದ್ದೆ, ದುಡ್ಡನ್ನು ಕೂಡಿಡ್ತಾ ಇದ್ದೆ ಅವಳ ಬರ್ಡೇಗೆ ಏನೆಲ್ಲ ಕೊಡಿಸ್ಬೇಕು ಅಂತ. ಯೂಶ್ವಲಿ ನಾನು ಹೋದ ವರ್ಷ ಅವಳಿಗೆ ಡೆಲ್ಲಿಗೆ ಹೋಗಿ ಅವಳಿಗೆ ತುಂಬ ಚಂದ ಬರ್ಡೇ ಗಿಫ್ಟ್ಸ್ಗಳನ್ನ ತೊಗೊಂಬಂದು ಸರ್ಪ್ರೈಸ್ ಮಾಡಿದ್ದೆ. ಬಟ್ ಈ ವರ್ಷ ಅವಳಿಗೆ ನನಗೆ ಯಾವುದೇ ಥರ ಸರ್ಪ್ರೈಸಸ್ ಬೇಡ, ಬರ್ಡೇ ಬೇಡ ಅಂತ 1-2-3 monthsinದಾನೇ ಹೇಳ್ತಾ ಇದ್ಲು. ಬಟ್ ಓಕೆ ಆಯಿತು ಅಂದ್ಬಿಟ್ಟು ನಾನು ಏನೂ ಸರ್ಪ್ರೈಸಸ್ ಮಾಡೋಕ್ಕೆ ಹೋಗಲಿಲ್ಲ. ಅವಳನ್ನೇ ಕರ್ಕೊಂಡು ಅವಳಿಗೇನು ಇಷ್ಟ ಅದನ್ನು ಅವಳಿಗೆ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇವಾಗ ನಾವು ಒರಾಯನ್ ಮಾಲಿಗೆ ಬಂದ್ವಿ. ಓಕೆ, ಇವಾಗ ಟೈಮ್ ಬಂದು 5:55ಗೆ ಅವಳು ಹುಟ್ಟಿದ್ದಂತೆ. ಸೊ 5:15 to 5:55 ಒಳಗೆ 50,000ನ ನಾನು ಅವಳ ಕೈಗೆ ಕೊಡ್ತಾ ಇದ್ದೀನಿ. 50,000ನಲ್ಲಿ ಅವಳು ಏನೆಲ್ಲ ಶಾಪ್ ಮಾಡ್ತಾಳೆ ಅಂತ ನೋಡೋಣ. ನಾವು ಅವ್ರಿಗೇನು ಇಷ್ಟ ಅಂತ ಕೊಡ್ಸೋದಕ್ಕಿಂತ ಅವರಿಗೆ ಏನು ಇಷ್ಟ ಅಂತ ಕೇಳಿ ಕೊಡ್ಸೋದು ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಯೂಶ್ವಲಿ ಮೈ ಲವ್ ಲ್ಯಾಂಗ್ವೇಜ್ ಇಸ್ ಗಿವಿಂಗ್. ನಾನು ಸರ್ಪ್ರೈಸಸ್ ಮಾಡೋದು, ಅವ್ರಿಗೇನೆಲ್ಲ ಇಷ್ಟ ಅದನ್ನು ತೊಗೊಂಡೋಗಿ ಕೊಡೋದಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಅವಳಿಗೆ ಏನು ಇಷ್ಟ ಅಂತ ತಿಳ್ಕೊಂಡು ಅವಳ ಕೈಯಲ್ಲೇ ಅದು ಶಾಪಿಂಗ್ ಮಾಡಿಸ್ತಾ ಇದ್ದೀನಿ. ಓಕೆ, ಇವಾಗ ಆ್ಯಪಲ್ದು ಏರ್ಪೋರ್ಟ್ ತೊಗೊಂಡ್ಲು. ಐ ಆಮ್ ಸೋ ಹ್ಯಾಪಿ ಫಾರ್ ಹರ್. ಅಟ್ಲೀಸ್ಟ್ ಯೂಸ್ಫುಲ್ ಆಗೋ ಥಿಂಗ್ಸ್ನ ತೊಗೊಳ್ತಿದ್ದಾಳೆ. ದಟ್ಸ್ ನೈಸ್. ಸಂಪು ಸಾಕಾಗಲ್ಲ. ಅದು ಚಿಕ್ಕ ಪುಟ್ಟು ಮಕ್ಳುಗಳಿಗೆ ಎಷ್ಟು ಶಾಪಿಂಗ್ ಮಾಡಿಸಿದ್ರು ಸಾಕಾಗಲ್ಲ. ಐ ಫೀಲ್ ಲೈಕ್ ಶಿ ಈಸ್ ಲೈಕ್ ಮೈ ಡಾಟರ್ ಅನಿಸುತ್ತೆ ಸಮ್ ಟೈಮ್. ಎಷ್ಟು ಮುದ್ದಾಗಿ ಶಾಪಿಂಗ್ ಮಾಡ್ತಾ ಇದ್ದೆ. ಓಕೆ, ಅವಳ ಬರ್ಡೇ ದಿನ ಇವತ್ತು ನನಗೆ ಅವಳನ್ನ ಕರ್ಕೊಂಡು ಶಾಪಿಂಗ್ ಬಂದಿರೋದೇ ಒಂದು ಖುಷಿ. ಓಕೆ, ಇವತ್ತು ಅವಳು ಹಾಕಿರೋ ಔಟ್ಫಿಟ್ಟಿಗೆ ಈ ಹ್ಯಾಟ್ ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಹ್ಯಾಟ್ ತೊಗೊಂಡ್ಲು. ಸೊ ಕ್ಯೂಟಾಗಿ ಕಾಣ್ತಿದ್ದೆ ನನ್ನ ಮುದ್ದು ಬಂಗಾರಿ. ಶಾಪಿಂಗೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮನೆ ಮುಂದೆ ಇರೋ ಒಂದು ಸ್ಮಾಲ್ ಲೇಕ್ ಸೈಡ್ ಬಂದ್ವಿ. ಇಲ್ಲಿ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಹಾಗೆ ಚೆನ್ನಾಗಿತ್ತು ವೆದರ್. ಮಾನ್ಸೂನ್ ಅಲ್ವಾ, ಮಳೆ ಬಂದು ನಿಂತಿರುತ್ತೆ, ತುಂಬ ಚೆನ್ನಾಗಿ ಅನಿಸ್ತಿರುತ್ತೆ. ಇಲ್ಲೇ ಫೋಟೋಸ್ ಎಲ್ಲ ತೊಗೊಂಡು ಕೇಕೆಲ್ಲ ಕಟ್ ಮಾಡಿ ಶಾಪಿಂಗ್ ಏನೆಲ್ಲ ಮಾಡಿದ್ದೀವಿ ಎಲ್ಲ ನೋಡಿ ಅವಳು ತುಂಬ ಖುಷಿಯಾದ್ಲು. ತುಂಬ ಖುಷಿ ಆಯಿತು ನನಗೂ. ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿ. ನಮ್ಮದೊಂದು ಸ್ಮಾಲ್ ಪ್ರಪಂಚ. ನಾನು, ಸಂಪು ಆ್ಯಂಡ್ ಆಂಟಿ, ಸಂಪ್ರೀತಾ ಅವ್ರ ಮಮ್ಮಿ ಕವಿತಾ ಅಂತ. ತುಂಬ ಚೆನ್ನಾಗಿ ಅನಿಸ್ತು ಇವತ್ತು ಬರ್ಡೇ. ಅವಳು ತುಂಬ ಖುಷಿಯಾಗಿದ್ಲು. ಫೈನಲಿ ಈ ರೀತಿ ಒಂದು ಸ್ವೀಟಾಗಿ ಕ್ಯೂಟಾಗಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು ನನಗೂ ಸಂಪು ಬರ್ಡೇ ಸೆಲೆಬ್ರೇಟ್ ಮಾಡಿ. ಅವಳಿಗೂ ತುಂಬ ಖುಷಿಯಾಗಿದೆ. ಸಂಪ್ರೀತಾ ಬಗ್ಗೆ ಏನು ಹೇಳಬೇಕಂತ ಹೇಳಿದ್ರೆ, ಸಂಪ್ರೀತಾ ಯಾಕೆ ನನಗೆ ಇಷ್ಟೊಂದು ಹತ್ತಿರ ಆಗಿದ್ದು, ಸಂಪ್ರೀತಾ ಯಾರು ಅಂತ ಕೇಳ್ತಿರ್ತಾರೆ ಜನ. ನಾನು 3.5 lakh ಪ್ಲಸ್ ಪೀಪಲ್ಗೆ ಗೈಡ್ ಮಾಡಿದ್ದೀನಿ. ವೈ ಸಂಪ್ರೀತಾ ಇಸ್ ವೆರಿ ಸ್ಪೆಷಲ್ ಟು ಮೀ ಅಂತ ತುಂಬ ಜನ ನನಗೆ ಕೇಳಿದ್ದಾರೆ. ರೀಸೆಂಟಾಗಿ ಅವಳು ನನಗೆ ಒಂದು 3-4 yearsಯಿಂದ ಪರಿಚಯ. ನನ್ನ ಕ್ಲಾಸಸ್ ಮೂಲಕ ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್, ಲಾ ಆಫ್ ಅಟ್ರಾಕ್ಷನ್ ವರ್ಕ್ಶಾಪ್ ಮೂಲಕ ಅವಳು ನನಗೆ ಪರಿಚಯ ಆಗಿದ್ದು. ಹಾಗೆ ಕ್ರಿಸ್ಟಲ್ಸ್ಗಳನ್ನ ತೊಗೊಂಡ್ಲು. ಮ್ಯಾನಿಫೆಸ್ಟೇಷನ್ಸ್ನ ಒಂದು ಬೇಬಿ ಮೈಂಡಲ್ಲಿ ನಾವು ಮಾಡಬೇಕು ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಇದು ಫಸ್ಟೇ ಒಂದು ಬೇಬಿ, ಅದು ಇನ್ನೂ ಕ್ಯೂಟಾಗಿ ಬೇಬಿ ಮೈಂಡಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡಿದೆ. ನಾನು ಹೇಳ್ಕೊಟ್ಟಿದ್ದೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದಾಳೆ. ಹಾಗಾಗಿ ಅವಳಿಗೆ ಎಲ್ಲನೂ ಡ್ರೀಮ್ ಕಮ್ ಟ್ರೂ ಆಯಿತು. ನಾವು ಹೇಳ್ತೀವಿ ಯೂನಿವರ್ಸಲ್ ಲ್ಯಾಂಗ್ವೇಜಲ್ಲಿ ಥಾಟ್ಸ್ ಬಿಕಮ್ ಥಿಂಗ್ಸ್. ನಾವೇನು ಆಲೋಚನೆ ಮಾಡ್ತೀವಿ ಅದು ನಿಜ ಆಗುತ್ತೆ ಅಂತ. ಬಟ್ ಈ ಪುಟ್ಟ ಹುಡುಗಿ ಅದು ಏನು ಅಂದ್ಕೊಳ್ಳುತ್ತೆ ಅದೆಲ್ಲ ನಿಜ ಆಗ್ತಾ ಬಂತು. ರೀಸೆಂಟಾಗಿ ಅವಳು ಕ್ರೆಟಾ ಕಾರ್ ತೊಗೋಬೇಕು ಅಂತ ಬರೆದಿದ್ಲು. ಹಾಗೆ ಕ್ರೆಟಾ ಕಾರ್ ತೊಗೊಂಡ್ಲು. ಅದು ಒಂದು ಬಿಗ್ಗೆಸ್ಟ್ ಡ್ರೀಮ್ ಕಮ್ ಟ್ರೂ ಆಗಿದ್ದು ಸಂಪ್ರೀತಾಗೆ. ಹಾಗೆ ಅವಳು ಲ್ಯಾಪ್ಟಾಪ್ ತೊಗೋಬೇಕು ಅಂತ ಬರೆದಿದ್ಲು. ಹಾಗೆ ಲ್ಯಾಪ್ಟಾಪ್ ತೊಗೊಂಡ್ಲು. ಹಾಗೆ ಅವಳು ಇವಾಗ 22 years. ನನ್ನ ಕ್ಲಾಸಿಗೆ ಜಾಯ್ನ್ ಆದಾಗ ಐ ಥಿಂಕ್ 18-19 years ಅನಿಸುತ್ತೆ. ತುಂಬ ಪುಟ್ಟ ಹುಡುಗಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಂದ್ಲು. ಹೈ ವಾಚ್ ಆಗಿರ್ಬೋದು. ಆ್ಯಂಡ್ ದುಬೈಗೆ ಹೋಗಿ ಬಂದ್ಲು. ಅವ್ರ ಮಮ್ಮಿನ ನೋಡ್ಕೊಂಡ್ಲು. ಹಾಗೆ ಒಂದು ಸೋಡಾ ಫ್ಯಾಕ್ಟ್ರಿ ಅಂತ ಅವ್ರ ಊರಲ್ಲಿ, ಗದಗ ಹುಡುಗಿ ಅವಳು, ನಾರ್ತ್ ಸೈಡ್ ಹುಡುಗಿ, ಗದಗಲ್ಲಿ ಓಪನ್ ಮಾಡಿದ್ಲು. ಹಾಗೆ ಅವಳು ತುಂಬ ಒಂಥರ ಚಿಕ್ಕ ವಯಸ್ಸಿಗೆ ಅವಳದೇ ಆದ ಓನ್ ಕಂಪ್ನಿ ಇದೆ. ನೀಟಾಗಿ ಅವಳು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾಳೆ.
ಅವಳ ನೋಡಿದಾಗ ನಾನೇ ಎಷ್ಟೋ ಸಲ ಇನ್ಸ್ಪೈರ್ ಆಗ್ತಿರ್ತೀನಿ, ನಾನು ತುಂಬ ಜನಕ್ಕೆ ಮೋಟಿವೇಟ್ ಮಾಡ್ತೀನಿ, ಇನ್ಸ್ಪಿರೇಷನ್ ಆಗಿರ್ತೀನಿ. ಬಟ್ ನನಗೆ ಸಂಪ್ರೀತನ ನೋಡಿದಾಗ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಬುದ್ಧಿ, ಎಷ್ಟೊಂದು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿರ್ತಾಳೆ ಅಂದರೆ ಅವಳ ನೋಡ್ತಿದ್ರೆ ಒಂದು ಮಗು ಥರ ಎಷ್ಟು ಫೀಲ್ ಕೊಡ್ತಾಳೋ. ಇನ್ನೊಂದು ಕಡೆ ನೋಡಿದಾಗ ಅವಳನ್ನು ಎಷ್ಟು ದೊಡ್ಡ ಹುಡುಗಿ, ತುಂಬ ಮೆಚ್ಯೂರ್ಡಾಗಿ ಫೀಲ್ ಆಗುತ್ತೆ. ನನ್ನನ್ನು ಆ್ಯಕ್ಚುಲಿ ನನಗೆ ಅವಳು ಸೆಕೆಂಡ್ ಮದರ್ ಅಂತ ಹೇಳಿದ್ರು ನನ್ನ ತಪ್ಪಾಗಲ್ಲ. ನನ್ನ ಒಂದು ಬ್ಯಾಡ್ ಟೈಮಲ್ಲಿ, ಟಫ್ ಟೈಮಲ್ಲಿ ನನಗೆ ನನ್ನ ಒಂಥರ ಸ್ವಂತದವ್ರ ತರಹ ನನಗೆ ಸೆಕೆಂಡ್ ಮದರ್ ಆಗಿ ನಿಂತು ನನ್ನ ಒಂದು ನೋಡ್ಕೊಂಡಿರೋ ಹುಡುಗಿ. ನಾನು ಅವಳಿಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸಿದ್ರು ಸಾಕಾಗಲ್ಲ. ಹ್ಯಾವ್ ಇಮೆನ್ಸ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಹರ್. ಆ್ಯಂಡ್ ಇಷ್ಟು ವಯಸ್ಸಿಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ತುಂಬ ಸಾಧನೆಗಳನ್ನ ಮಾಡಿದ್ದಾಳೆ. ಅದ್ರ ಬಗ್ಗೆ ಇನ್ನೊಂದು ಸಲ ಬ್ಲಾಗ್ ಮಾಡಿ ಹೇಳ್ತೀನಿ. ಸಂಪ್ರೀತಾ ಬಗ್ಗೆ ಅವಳನ್ನೇ ಕೂರಿಸ್ಕೊಂಡು ಮಾತಾಡೋಣ. ಇವತ್ತು ಅವಳು ಯಾಕೆ ನನಗೆ ಇಷ್ಟು ಸ್ಪೆಷಲ್, ಯಾಕೆ ನಾನು ಇಷ್ಟೊಂದು ಅವಳಿಗೆ ಪ್ರೀತಿ ತೋರಿಸ್ತೀನಿ ಅಂದರೆ ಅನ್ಕಂಡೀಷ್ನಲ್ ಲವ್ ಅವಳಿಗೆ ತೋರಿಸ್ತೀನಿ. ಆ್ಯಂಡ್ ಅವಳ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ 3 years ಕಂಪ್ಲೀಟ್ ಆಗಿದೆ. ಹಾಗೆ ಇದು 2nd year ಬರ್ಡೇ. ತುಂಬ ಖುಷಿ ಆಗುತ್ತೆ, ಒಬ್ರನ್ನೊಬ್ರು ಯಾವತ್ತೂ ಬಿಟ್ಟಿರಲ್ಲ. ಆ್ಯಂಡ್ ತುಂಬ ಲವ್, ಕೇರ್, ಕನ್ಸರ್ನ್ ಇದೆ. ಇವಾಗಿನ ಒಂದು ಸ್ವಾರ್ಥದ ಜಗತ್ತಿನಲ್ಲಿ ತುಂಬ ಪ್ರೀತಿ ಕೊಡೋರು ಕಡಿಮೆ. ಅದರಲ್ಲಿ ಸಂಪ್ರೀತಾ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸಂಪು, ಆ್ಯಂಡ್ ಐ ಲವ್ ಯು ತುಂಬ ತುಂಬ ತುಂಬ. ಹಾಗೆ ಈ ಬ್ಲಾಗ್ನ ಅವಳ ಬರ್ಡೇ ಎಂಡ್ ಮಾಡ್ತಾ ಅವಳು ಏನು ಹೇಳಿದಾಳೆ ಅಂತ ಕೇಳಿ ಹಾಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Hi Vismayaka, I'm so grateful to you. You are very 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 special to me. I'm so happy. ಈ ವರ್ಷ ನನಗೆ ಏರ್ಪೋರ್ಟ್ಸ್ ತಗೊಟ್ರಿ, ಆಮೇಲೆ ಬರ್ಬರಿ ತಂದಿದ್ರಿ. But it's for you. No, it's for you. It's for you. And last year I got this LV shoes and Victoria's Secret lip balm, perfume. Okay. And lot more. Oh. This year also you want to get me so many things, but I don't want because I am growing up. ಓಕೆ, ಸೊ ಹಾಗೆ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಬ್ಲಾಗ್ಸ್ ಮಾಡಬೇಕು ಅನ್ನೋದೇನಾದ್ರು ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.